ಇನ್ನ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ, ಯುವತಿಗೆ ಬರ್ತ್ಡೇ ವಿಶ್ ಮಾಡಿದ್ದಕ್ಕೆ ಕೊಲೆನೇ ಆಗೋಗಿದೆ ಚಿಕ್ಕಮಗಳೂರಿನಲ್ಲಿ. ಇನ್ಸ್ಟಾದಲ್ಲಿ ಯುವತಿಯ ಫೋಟೋ ಹಾಕಿ ವಿಶ್ ಮಾಡಿದ್ದಂತ ಯುವಕ ಯುವತಿಗೆ ಬರ್ತ್ಡೇ ವಿಶ್ ಮಾಡಿದ್ದಕ್ಕೆ ಕೊಲೆನೇ ಆಗೋಗಿದೆ ಚಿಕ್ಕಮಗಳೂರಿನಲ್ಲಿ. ಇನ್ಸ್ಟಾದಲ್ಲಿ ಯುವತಿಯ ಫೋಟೋ ಹಾಕಿ ಯುವಕನೋರ್ವ ವಿಶ್ ಮಾಡಿದ್ದ. ಹೀಗಾಗಿ ಚಿಕ್ಕಮಗಳೂರಿನ ತರೀಕೆರೆಯ ಅತ್ತಿಗನಾಳು ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ವಿಶ್ ಮಾಡ್ತೀಯಾ ಅಂತ ಮಂಜುನಾಥ್ಗೆ ಆಕೆಯ ಬಾವಿ ಪತಿ ಕೊಲೆ ಮಾಡಿದ್ದಾನೆ. ಉಡೇವಾ ಮೂಲದ 28 ವರ್ಷದ ಮಂಜುನಾಥ್ ಮೃತ ದುರ್ದೈವಿಯಾಗಿದ್ದು, ಪ್ರೀತಿಸುತ್ತಿದ್ದ ಯುವತಿಗೆ ಮತ್ತೋರ್ವನ ಜೊತೆ ನಿಶ್ಚಿತಾರ್ಥವಾಗಿತ್ತು. ವೇಣು ಜೊತೆ ನಿಶ್ಚಿತಾರ್ಥವಾಗಿದ್ದ ಯುವತಿಗೆ ಮಂಜು ವಿಶ್ ಮಾಡಿದ್ದ ಇನ್ಸ್ಟಾದಲ್ಲಿ. ಹೀಗಾಗಿ ವೇಣು ಸಿಟ್ಟಿಗೆದ್ದು ಮಂಜುನಾಥ್ನನ್ನ ಕೊಲೆ ಮಾಡಿದ್ದಾರೆ. ವಿಶ್ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ವೇಣು ಮತ್ತು ಸ್ನೇಹಿತರಿಂದ ಚಾಕು ಇರಿದು ಕೊಲೆ ಮಾಡಲಾಗಿದೆ. ತರೀಕೆರೆ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿರುವಂಥದ್ದು. ವೇಣು, ಕಿರಣ್ ಪೊಲೀಸರ ವಶದಲ್ಲಿದ್ದಾರೆ. ಇನ್ನಿಬ್ಬರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಚಿಕ್ಕಮಗಳೂರಿನ ತರೀಕೆರೆಯ ಅತ್ತಿಗನಾಳು ಗ್ರಾಮದಲ್ಲಿ ಆದಂಥ ಘಟನೆ ಇದು. ಕೊಲೆಯಾದಂಥ ಮಂಜುನಾಥ್ನನ್ನ ಮೃತ ದುರ್ದೈವಿಯನ್ನು ನೀವು ಒಂದು ವಿಂಡೋದಲ್ಲಿ ನೋಡ್ಬೋದು. ಇನ್ನು ವೇಣು ಜೊತೆ ನಿಶ್ಚಿತಾರ್ಥವಾದಂಥ ಸಂದರ್ಭವನ್ನು ಸಹಿತ ನೀವು ಗಮನಿಸಬಹುದು. ವಿಶ್ ಮಾಡ್ತೀಯಾ ಎಂದು ಮಂಜುನಾಥ್ಗೆ ಇರಿದು ಕೊಲೆ ಮಾಡಿದ್ದಾರೆ 4. ಬನ್ನಿ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಚಿಕ್ಕಮಗಳೂರು ರಿಪೋರ್ಟರ್ ಭರತ್. ಭರತ್, ಏನಿದು ಪ್ರಕರಣ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಭು, ಏನು ಪ್ರಿಯತಮಗೆ ಸಾಮಾಜಿಕ ಜಾಲತಾಣದಲ್ಲಿ ಶುಭವನ್ನ ಕೋರಿ ಸಂದೇಶವನ್ನ ರವಾನೆ ಮಾಡಿದ್ದ ಅಂತಕ್ಕಂಥ ನಿಟ್ಟಿನಲ್ಲಿ ಆ ರೊಚ್ಚಿಗೆದ್ದಂತಹ ಯುವತಿಯ ಸವತರ ಜೊತೆಗೆ ಆ ಒಂದು ಯುವತಿಗೆ ಏನು ನಿಶ್ಚಯವಾಗಿರುತ್ತೆ ಆಕೆಯನ್ನ ವರಿಸಬೇಕಾದಂತಹ ಯುವಕ ಸೇರಿ ಇಬ್ಬರು ಸೇರಿ ಆ ಯುವಕನನ್ನ ಒಂದು ಬರ್ಬರವಾಗಿ ನಿನ್ನೆ ದಿನ ಒಂದು ಚಾಕನ್ನ ಹಿಡಿದು ಹತ್ಯೆಯನ್ನ ಮಾಡಿರುವಂತಹ ಒಂದು ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೆದಿರತಕ್ಕಂಥದ್ದು. ಸೊ ಅತ್ತಿಗನಾಳು ಗ್ರಾಮದಲ್ಲಿ ಇರ್ತಕ್ಕಂತಹ ಈ ಒಂದು ಯುವಕ ಏನು ಕೊಲೆಯಾದಂತಹ ಮೃತ ದುರ್ದೈವಿ ಮಂಜುನಾಥ್ ಇದ್ದಾನೆ. ಆತ ಉಡೇವು ಮೂಲದವನು. ಆತ ಅತ್ತಿಗನಾಳು ಗ್ರಾಮಕ್ಕೆ ಅಡಿಕೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಸೊ ಸುಮಾರು 20 ದಿನಗಳಿಂದ ಹೋಗ್ತಾ ಇರ್ತಾನೆ. ಆತ ನಿನ್ನೆ ದಿನ ಏನು ಸಂದೇಶವನ್ನ ಒಂದು ಯುವತಿಗೆ ರವಾನೆ ಮಾಡಿರ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಸಹೋದರ ನಿನ್ನೆ ಅತ್ತಿಗನಾಳು ಗ್ರಾಮದ ಸಂದರ್ಭದಲ್ಲಿ ಫೋನ್ ಮಾಡಿ ಆತನನ್ನ ಕರೆಸ್ಕೊಳ್ತಾರೆ. ಅದಾದ ನಂತರದಲ್ಲಿ ಸುಮಾರು 7 ಗಂಟೆ ಸುಮಾರಿಗೆ ಮಾತುಕತೆಯನ್ನಾಡ್ತಾರೆ. ಅದಾದ ನಂತರದಲ್ಲಿ ಏಕಾಏಕಿಯಾಗಿ ಏನು ಯುವತಿಯ ಸಹೋದರ ಕಿರಣ್ ನೇರವಾಗಿ ಆ ಒಂದು ಮಂಜುನಾಥ್ನ ಹೊಟ್ಟೆಯ ಭಾಗಕ್ಕೆ ಚಾಕನ್ನ ಇರ್ತಾನೆ. ಇದರಿಂದ ಗಾಯಗೊಂಡಂತಹ ಆ ಒಂದು ಮಂಜುನಾಥ್ನನ್ನ ಶಿವಮೊಗ್ಗದ ಬೆಗ್ಗನ್ ಆಸ್ಪತ್ರೆಗೆ ದಾಖಲು ಮಾಡುವಂತ ಒಂದು ಕೆಲಸವನ್ನ ಆತನ ಜೊತೆಯಲ್ಲಿದ್ದವರು ಮಾಡ್ತಾರೆ. ಆದ್ರೆ ಅದೃಷ್ಟವಶಾತ್ ಆತ ಆ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಆತ ಅಲ್ಲೇ ಸಾವನ್ನಪ್ತಾನೆ. ಅದಾದ ನಂತರದಲ್ಲಿ ಅಲ್ಲಿನ ಒಂದು ಪ್ರಕರಣ ಬರುತ್ತೆ. ಸೊ ಅದಾದ ನಂತರ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ವಶಕ್ಕೆ ಪಡಿತಾರೆ ಪೊಲೀಸರು. ಮೊದಲಿಗೆ ಕಿರಣ್ ಏನು ಯುವತಿಯ ಸಹೋದರ ಕಿರಣ್ ಜೊತೆಗೆ ಇನ್ನೋರ್ವರನ್ನ ವಶಕ್ಕೆ ಪಡಿತಾರೆ. ಅದಾದ ನಂತರದಲ್ಲಿ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತು ಈಗಾಗಲೇ ಏನು ವಶಕ್ಕೆ ಪಡೆದಂತಹ ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಆತನನ್ನ ಹತ್ಯೆ ಮಾಡಲಾಗಿತ್ತು. ಮತ್ತೊಂದು ಕಡೆಯಲ್ಲಿ ಕೆಲವೊಂದು ಮಾತುಗಳ ಪ್ರಕಾರ ಏನು ಮಂಜುನಾಥ್ ಮತ್ತು ಆ ಯುವತಿ ಏನು ನಿಶ್ಚಯವಾಗಿದ್ದಂತಹ ಯುವತಿಗೆ ಇಬ್ಬರು ಪ್ರೀತಿಸ್ತಿದ್ರು ಅಂತಕ್ಕಂಥ ವಿಚಾರ ಕೂಡ ತಿಳಿದು ಬರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ತನಿಖೆನ ತರೀಕೆರೆ ಪೊಲೀಸರು ಇದೀಗ ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಭರತ್.